ಅಮ್ಮ ನೀನಂದ್ರೆ ನನ್ನ ಪ್ರಾಣ. ಈ ಪ್ರಾಣ ಹೋಗೋವರೆಗೂ ಸುಪ್ಪಿ. ಇದು ಎಮೋಷನಲ್ ಡೈಲಾಗು. ಇದಕ್ಕೆ ಜಾಸ್ತಿ ಎಮೋಷನ್ ಬೇಕು ಅಂತ ಆಕಾಶ್ ಅಂಕಲ್ ಹೇಳಿಲ್ವಾ? ನಂಗೆ ಗೊತ್ತು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ. ನಾನು ಹೇಳಿದ್ದು ಯಾವುದು ಕೇಳೋದೇ ಇಲ್ವಲ್ಲ ನೀನು. ಎಲ್ಲದಕ್ಕೂ ನಂಗೆ ಗೊತ್ತು ಅಂತ್ಯಾ. ಸ್ವಲ್ಪ ನಾನು ಹೇಳಿದ್ ಕೇಳ್ತೀಯಾ? ಸಿಹಿ ನಂಗೆ ಟೈಮ್ ಇಲ್ಲ. ಎಲ್ಲ ಡೈಲಾಗು ಗಟ್ ಹೊಡ್ಕೋಬೇಕು. ನೀನ್ ಎಲ್ಲದಕ್ಕೂ ತಲೆ ತಿನ್ಬೇಡ ರಮ್ಯಾ. ನಿನ್ಗೆ ಕುಬ್ಬಿರೋದು ನಿನ್ಗೆ ಸಿಹಿ. ಸಿಹಿ ಸಿಹಿ ಅಂತ ಯಾರ ಹತ್ರ ಮಾತಾಡ್ತಾ ಇದ್ದಾಳೆ? ಫಸ್ಟು ಯಾರ್ದು ಎಂಟ್ರಿ ಇದೆಯೋ ಅವ್ರ ಮುಂದೆ ನಿಂತ್ಕೊಳ್ಳಿ, ಎಲ್ಲೂ ಹೋಗ್ಬಾರ್ದು ಆಯ್ತಾ? ಮಕ್ಕಳೆಲ್ಲ ರೆಡಿನಾ? ಸಾಧನಾ ಚಿಕ್ಕಿ, ನಮ್ ಸಿಹಿಯಲ್ಲಿ ಸಿಹಿ ರೂಮಲ್ಲೇ ಇದ್ದಾಳೆ, ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಓಹೋ ಮಗ, ನಮ್ ಸುಬ್ಬಿನ್ ನೋಡಿದೆ ನಾವು ಎಷ್ಟು ಡೆಡಿಕೇಟೆಡ್ ಅಂತ. ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ. ಸ್ವಲ್ಪ ನಮ್ ಸಿಹಿ ಥರನೇ. ಅಲ್ಲಿ ಭಾರ್ಗವಿ ಚಿಕ್ಕಿನೂ ಇಲ್ಲ, ಇಲ್ಲಿ ಸುಬ್ಬಿನೂ ಇಲ್ಲ. ಭಾರ್ಗವಿ ಚಿಕ್ಕಿಯಲ್ಲಿ ಅಕ್ಕ ಸ್ವಲ್ಪ ಹೊತ್ತು ಮುಂಚೆ ರೂಮ್ ಹತ್ರ ಬಂದು ಮಕ್ಕಳಿಗೆಲ್ಲ ವಿಶ್ ಮಾಡಿ ಹೋದ್ರು. ಆಮೇಲೆ ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಅಶೋಕ್, ಎಷ್ಟೊತ್ತಿಗೆ ಶುರು ಮಾಡೋದು? ಸಿಹಿಯಲ್ಲಿ ಅವಳು ಇನ್ನೂ ಗ್ರೀನ್ ರೂಮ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಸರಿ, ಕರ್ಕೊಂಡ್ ಬರ್ತೀನಿ. ಸೀತಾ, ನೀ ಇಲ್ಲೇ ಇರು, ನಾ ಕರ್ಕೊಬರ್ತೀನಿ. ರಿಯಾ, ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಕಾಣ್ತಿದಾರಲ್ಲ. ಭಾರ್ಗವಿ ಆಂಟಿ ಬಂದ್ರು. ನಾವು ಸಿಕ್ಕಾಕೋಬಾರ್ದು. ಮೇಂಟೈನ್ ಮಾಡು. ಯಾರ ಹತ್ರ ಮಾತಾಡ್ತಿದ್ಯಾ? ಅಲ್ಲಿ ಯಾರನ್ನು ನೋಡ್ತಿದ್ಯಾ? ಯಾರೂ ಇಲ್ಲ, ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಚಿಕ್ಕ ಮಕ್ಕಳು ಸುಳ್ಳು ಹೇಳಬಾರ್ದು. ನೀನಿನ್ನು ಚಿಕ್ಕವಳು. ಇದುವರೆಗೂ ನೀನು ಒಂದು ನಿಜಾನೂ ಹೇಳಿಲ್ಲ ಅಲ್ವಾ? ನೀನು ಎಂಥ ಸುಳ್ಳಿ ಅಂತ ನಿನ್ನ ಸೀತಮ್ಮಂಗೆ ಗೊತ್ತಾ? ನಾನೇನು ಸುಳ್ಳಿ ಅಲ್ಲ, ಸುಳ್ಳು ಹೇಳ್ತಾನೂ ಇಲ್ಲ. ನಾನಿಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ನಾನು ಒಬ್ಳೇ ಇರೋದು. ಒಬ್ಳೇ ಇರೋದಾ? ನೀನು ಒಬ್ಳೇ ಇಲ್ಲ ಅಂತ ನಾನನ್ನ? ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಏನು ಮುಚ್ಚಿಡ್ತಾ ಇದೆಯಾ? ಸಿಹಿ, ಏನಾಯ್ತು? ಅಶೋಕ್, ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ಲು, ಅದನ್ನು ನಾನು ನೋಡ್ತಿದ್ದೆ. ನಡಿ ಸಿಹಿ, ಲೇಟ್ ಆಗ್ತಿದೆ, ಹೊರಡೋಣ. ಎಲ್ಲ ಅವಳ ಹತ್ರನೇ ಬಾಯಿ ಬಿಡಿಸ್ತಾ ಇದ್ದೆ. ಇವನ್ ಬಂದಾಗ ಹಾಳು ಮಾಡ್ದ. ಏನಾಯ್ತು? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅದು ಅಶೋಕ್ ಅಂಕಲ್. ನೋಡು, ನಿನ್ನ ಜೊತೆ ನಾನಿದ್ದೀನಿ. ಅದು ಯಾರೇ ಬಂದರೂ ನಿನಗೇನು ಮಾಡೋಕ್ಕಾಗಲ್ಲ. ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಹೇಳಿದ್ರು ಅವರು? ಅಶೋಕ್ ಅಂಕಲ್ ಎಲ್ಲರೂ ಹೊರಗೆ ಬಂದಮೇಲೆ
ನಾನು ಸಿಹಿ ಜೊತೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಹೇಗೆ ಡೈಲಾಗ್ ಹೇಳಬೇಕು ಅಂತ ಸಿಹಿ ಹೇಳ್ಕೊಡ್ತಾ ಇದ್ಲು. ಆಗ ಭಾರ್ಗವಿ ಆಂಟಿ ಬಂದು ಯಾರ ಜೊತೆ ಮಾತಾಡ್ತಿದ್ಯಾ ಹೇಳು ಅಂತ ಜೋರಾಗಿ ಗದ್ರಿದ್ರು. ನಾನು ಯಾರೂ ಇಲ್ಲ ಒಬ್ಳೆ ಅಂತ ಹೇಳಿದ್ರು, ಅವ್ರು ಕೇಳಲಿಲ್ಲ. ನೀನು ಒಬ್ಬಳೆ ಮಾತಾಡ್ತಿರೋದು ನೋಡಿ ಅವ್ರಿಗೆ ಡೌಟ್ ಬಂದು ಹಾಕಿ ಹೇಳಿದ್ದಾರೆ ಅನ್ಸುತ್ತೆ. ನೀನೇನು ಹೇಳಿಲ್ಲ ತಾನೆ? ಹಾಗಾದರೆ ಟೆನ್ಷನ್ ಮಾಡ್ಕೋಬೇಡ. ನೀನು ಭಾರ್ಗವಿ ಚಿಕ್ಕಿನ ನೋಡಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇವತ್ತಿಂದ ಅವ್ರ ಆಟ ನಡೆಯಲ್ಲ. ಓಕೆ? ಇವತ್ತು ಬಿಡಲ್ಲ ಚಿಕ್ಕಿ ನಿಮ್ಮನ್ನ. ನಿಮ್ಮ ಬಂಡವಾಳ ಇಲ್ಲೇ ಇವತ್ತೇ ರಾಮ್ ಮುಂದೆ ಎಲ್ಲ ಬಯಲಾಗುತ್ತೆ. ಅದರಿಂದ ಹೇಗೆ ತಪ್ಪಿಸ್ಕೊಂತಿರೋ ನಾನು ನೋಡ್ತೀನಿ. ಬಾ. ಇಲ್ಲೇನೋ ವಿಚಿತ್ರವಾಗಿ ನಡೀತಾ ಇದೆ. ಅದೇನು ಅಂತ ಕಂಡು ಹಿಡಿಲೇಬೇಕಲ್ಲ. ಅಪ್ಪಂಗೆ ಹೇಳಬೇಕು ತಾನೆ ಹೊಸ ಫ್ರಾಕ್ ಕೊಡಿಸ್ದಾಗ ನನಗೆ ಬೇಡ ಅಂತ. ನಿನ್ನ ಹತ್ರನೇ ಮಾತಾಡ್ತಿರೋದು, ಆ ಕಡೆ ಯಾಕೆ ನೋಡ್ತಿದ್ಯಾ? ಎಲ್ಗೋದ್ರೆ ಎಲ್ಲಿಂದ ಬರಬೇಕು ಅಂತಾನೆ ಗೊತ್ತಾಗಕ್ಕಿಲ್ಲ ಇಲ್ಲಿ. ನನಗಂತೂ ತಲೆ ಕೆಟ್ಟೋಗ್ತೈತೆ. ನಿನ್ನ ಮತ್ತೆ ಅಪ್ಪನ ಮದ್ವೆನ ಮಂಟಪದಲ್ಲಿ ನಿಂತು ಹತ್ರದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ಅರೆ ಭಾರ್ಗವಿ ಆಂಟಿ ನನ್ನ ಕರ್ಕೊಂಡು ಹೋಗಿ ಕೆಳಗಡೆ ಕೂರಿಸ್ಬಿಟ್ರು. ಮದ್ವೆ ಊಟ ಮಾಡೋವಾಗ್ಲೂ ಅಷ್ಟೇ ಆಂಟಿ ನನ್ನ ಕೆಲ್ಸದವ್ರ ಜೊತೆ ಕೂರಿಸಿದ್ರು. ಆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ ಇವರೇ ನನ್ಗೆ ಹೇಳಿದ್ದು. ಸಿಹಿ ಬಿಡಿಸಿದ್ದು. ಇದು ನನ್ನ ಬರ್ತ್ಡೇ ದಿನ ಅಲ್ವಾ? ಫೋನಲ್ಲಿ ಮಾತಾಡ್ತಿರೋದು ಯಾರು? ಇದು ಭಾರ್ಗವಿ ಚಿಕ್ಕಿ. ಆ ಹುಡುಗಿ ಬಾಯಿನ ಬಿಡಿಸ್ತಾ ಇದ್ದೆ, ಅಷ್ಟರಲ್ಲಿ ನನಗೆ ಚೆನ್ನಾಗಿ ಹೊಡೆದು ಬೆಂಕಿ ಕಟ್ಟಿ ಗೀರಿ ನನ್ನನ್ನು ಸಾಯ್ಸಕ್ಕೆ ಬಂದರು. ಏನೇನೋ ಕತೆ ಹೇಳ್ತಿದ್ದೀರಾ? ಏನಾಯ್ತು? ಮಗ ಏನಾಯ್ತು? ವಿಶ್ವ, ಏನ್ ಹೇಳ್ತಿದ್ಯಾ? ನೀರಿನ ಜಗ್ಗು ನಾನು ಹಿಂಗೆ ತಗೊಳ್ಳೋಣ ಅಂತ ಹೋದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಅಂತ ಮೂವ್ ಆಗೋಯ್ತು. ಏ ವಿಶ್ವ, ಏನಾಯ್ತು? ಕಾರ್ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗೋಯ್ತು. ಸ್ಟೇರಿಂಗು ಲಾಕ್ ಆಗಿದೆ. ವಾಟ್? ಯಾರೋ ಕಾರ್ನ ತಿರುಗಿಸ್ತಾ ಇದ್ದಾರೆ. ಕಾರ್ ಅದಾಗನೆ ಹೋಗ್ತಾ ಇದೆ. ಹಾಗಾದ್ರೆ ಇದೆಲ್ಲ ಮಾಡ್ತಿರೋದು ಅವಳೇನಾ? ಏ ಸಿಹಿ, ಏನು ಅಷ್ಟೊಂದು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದ? ನೀನು ಸರಿಯಾಗಿ ಕಲ್ತ್ಕೊಂಡಿದ್ದಲ್ಲ, ಯಾಕೆ ಸಿಹಿ ಒಂಥರ ಇದೆಯಾ? ಕಂದ, ಏನಾಯ್ತು? ಅದು ಮಗ ಇನ್ನೇನು ನಾಟಕ ಶುರುವಾಗುತ್ತಲ್ಲ, ಅದಕ್ಕೆ ನರ್ವಸ್ ಆಗಿದ್ದಾಳೆ. ಸಿಹಿ, ನಿಂಗೆ ಸ್ಟೇಜ್ ಫಿಯರ್ ಇಲ್ವಲ್ಲ, ನೀನು ಯಾಕೆ ನರ್ವಸ್ ಆಗ್ತೀಯಾ? ನೀನು ಹೆದರ್ಕೋಬೇಡ. ಹೌದು ಪುಟ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ ತಾನೇ? ಮತ್ತಿನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾಟಕ ಸಕ್ಕದಾಗಿ ಬರುತ್ತೆ. ಡೋಂಟ್ ವರಿ. ಮಗ, ಮಕ್ಕಳೆಲ್ಲ ರೆಡಿ, ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಭಾರ್ಗವಿ ಚಿಕ್ಕಿನೂ ಇದ್ದಾರೆ. ಸ್ಟಾರ್ಟ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ರೆಡಿನಾ? ಬನ್ನಿ ಮತ್ತೆ, ಬನ್ನಿ ಬನ್ನಿ. ನನ್ನ ಸಿಹಿನ ನಾನು ಕೊನೆ ಸಲ ನೋಡಿದ್ದು ಇದೇ ಡ್ರೆಸ್ಸಲ್ಲಿ. ಇವಳನ್ನ ನೋಡ್ತಿದ್ರೆ ನನ್ನ ಸಿಹಿನೇ ನೋಡ್ದಂಗೆ ಅನ್ನಿಸ್ತಿದೆ.
ಸೀತಾ ಬಾಕೂರೋಣ. ಚಿಕ್ಕಿ ನಮಸ್ಕಾರ ಎಲ್ಲರಿಗೂ. 3 ದಿನದ ಕ್ಯಾಂಪು ಇವತ್ತು ಕೊನೆ ಆಗ್ತಿದೆ. ಈ ಕ್ಯಾಂಪಿಗೆ ಬಂದು ಇದನ್ನು ಮೀನಿಂಗ್ಫುಲ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ನಾನು ಆಭಾರಿ. ಬಂದಿರೋಂತಹ ಎಲ್ಲ ಪೇರೆಂಟ್ಸ್ಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ನಾಟಕದ ಮುಖಾಂತರ ಈ ಕ್ಯಾಂಪು ಕೊನೆ ಆಗ್ತಿದೆ. ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಬಂದು ಅವರ ಟ್ಯಾಲೆಂಟ್ನ ನಿಮ್ಮ ಮುಂದೆ ತೋರ್ಸಕ್ಕೆ ತುಂಬ ಉತ್ಸುಕರಾಗಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ನಿಮ್ಮೆಲ್ಲರ ಪ್ರೀತಿಯ ಭಾರ್ಗವಿ ದೇಸಾಯಿ ಅವರು ಮಕ್ಕಳನ್ನ ಕುರಿತು ಈ ಶಿಬಿರವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಅಶೋಕ್ ನಮ್ಮನೇಲೊಬ್ಬ. ಅವನು ಈ ಥರದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ ಅಂತಂದರೆ ನನಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಇಂಥ ಪುಟಾಣಿ ಮಕ್ಕಳನ್ನ ಟ್ರೈನ್ ಮಾಡೋದು ಅಂತಂದರೆ ಸುಲಭದ ಕೆಲಸ ಅಲ್ಲ. ಅಂಥದ್ರಲ್ಲಿ ಮಕ್ಕಳಿಗೋಸ್ಕರ ತಾನೇ ಒಂದು ನಾಟಕನ ಬರೆದು ಅವ್ರನ್ನೆಲ್ಲ ಟ್ರೈನ್ ಮಾಡಿದ್ದಾನೆ ಅಂತಂದರೆ ರಿಯಲಿ ಗ್ರೇಟ್ ಅಶೋಕ್. ಮುಂದಿನ ವರ್ಷದಿಂದ ನಮ್ಮ NGO ಕಡೆಯಿಂದ ಈ ಥರದ್ದು ಒಂದು ಕಾರ್ಯಕ್ರಮನ ಖಂಡಿತ ಮಾಡಿಸ್ತೀನಿ. ಅಶೋಕ್, ಇಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಿಮಗೆಲ್ಲ ಒಳ್ಳೆಯದೇ ಆಗತ್ತೆ. ಹಾಗೆ ಈ ಕ್ಯಾಂಪಿಗೆ ಬಂದಿರೋ ಪ್ರತಿಯೊಂದು ಪುಟಾಣಿಗೂ ಒಳ್ಳೆಯದಾಗಲಿ. ಇನ್ನು ಹೆಚ್ಚು ಮಾತಾಡಿ ಟೈಮ್ ವೇಸ್ಟ್ ಮಾಡಲ್ಲ. ನಿಮ್ಮ ಹಾಗೆ ಈ ನಾಟಕ ನೋಡೋದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಚಿಕ್ಕಿ. ಕೂತ್ಕೊಳ್ಳಿ. ಚಿಕ್ಕಪ್ಪ ನೀವು ಕೂತ್ಕೊಳ್ಳಿ. ನಾನಾ? ಇಲ್ಲ ಇಲ್ಲ, ನಾನು ಮಕ್ಕಳ ಜೊತೆ ಇರ್ತೀನಿ, ಮಕ್ಕಳ ಜೊತೆ. ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಬೇಗ ಬೇಗ ಸ್ಟೇಜ್ ಕ್ಲಿಯರ್ ಮಾಡಿ ನಾಟಕ ಸ್ಟಾರ್ಟ್ ಮಾಡೋಣ ಅಲ್ವಾ? ಸ್ಟಾರ್ಟ್. ಸರ್ ನೀವು ಕೂತ್ಕೋ. ಏನಾದ್ರು ಹೆಲ್ಪ್ ಬೇಕಿದ್ರೆ ಕೇಳ್ಮರ. ಏನು ತಲೆ ಕೆಡ್ಸ್ಕೊಬೇಡ, ನೀನು ಹೋಗು. ಓಕೆ ಬನ್ನಿ ಕ್ಲಿಯರ್ ಮಾಡಿ. ನೀವೇನಕ್ಕೆ ಅಲ್ಲೋಗ್ತೀರಾ? ಬನ್ನಿ ಇಲ್ಲೇ ಕೂತ್ಕೊಳ್ಳಿ. ಈಗ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದಂತಹ ಸಮಯ ಬಂದ್ಬಿಟ್ಟಿದೆ. ನಾಟಕ ಕೈಕೇಯಿಯ ಮೋಸದಾಟ ನಿಮ್ಮೆಲ್ಲರ ಮುಂದೆ. ಅಶೋಕ್, ಏನಾಯ್ತು ಚಿಕ್ಕಿ? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಶೋಕ್, ನಮ್ಮ ಸಿಹಿ ಎಲ್ಲೂ ಕಾಣಿಸ್ತಾ ಇಲ್ಲ. ಏನ? ಇಷ್ಟು ತನಕ ಇಲ್ಲೇ ಇದ್ಲು. ಮನೆ ಕರ್ದು ಹೇಳ್ದ ಸಿಹಿ ಎಲ್ಲೂ ಕಾಣಿಸ್ತಿಲ್ಲ ಅಂತ. ಎಲ್ಲೂ ಹೋದ್ಲೋ ಏನೋ ಅಶೋಕ್. ಎಲ್ಲಿ ಹೋಗಕ್ಕೆ ಸಾಧ್ಯ? ಅದೇ ಗೊತ್ತಾಗ್ತಿಲ್ಲ. ನಿನ್ನ ನಾಟಕದಲ್ಲಿ ಅವಳೇ ಲೀಡು, ಈಗ ಅವಳೇ ಕಾಣಿಸ್ತಾ ಇಲ್ಲ. ಇಷ್ಟೊತ್ತು ಇಲ್ಲೇ ಸುಬ್ಬಿ ಸಡನ್ನಾಗಿ ಕಾಣ್ತಾ ಇಲ್ಲ ಅಂತಂದ್ರೆ ಏನರ್ಥ? ಭಾರ್ಗವಿ ಚಿಕ್ಕಿ ಏನಾದರೂ ನಾನು ಆ ಕಡೆ ಹೋಗಿ ಹುಡುಕ್ತೀನಿ, ನೀನು ಈ ಕಡೆ ನೋಡು. ಸರಿ. ಆಂಜನೇಯ ಆಂಜನೇಯ, ನಾನು ಮಾಡ್ತಾ ಇರೋ ನಾಟಕ ಚೆನ್ನಾಗಾಗ್ಲಿ. ಅಪ್ಪನಿಗೆ ಸತ್ಯ ಗೊತ್ತಾಗಿ ಭಾರ್ಗವಿ ಆಂಟಿಗೆ ಅಪ್ಪ ಸರಿಯಾಗಿ ಬೈಲಿ. ಸಿಹಿ ಸಾವಿಗೆ ನ್ಯಾಯ ಸಿಗ್ಲಿ.
ನನ್ನ ಬಗ್ಗೆ ರಾಮನಿಗೆ ತಿಳಿಸೋದಕ್ಕೆ ಈ ಡ್ರಾಮಾ ಮಾಡಿಸ್ತಾ ಇದೆಯಲ್ಲ, ನಿನ್ನ ಪ್ಲ್ಯಾನ್ ಅಂತೂ ಖಂಡಿತ ವರ್ಕ್ ಆಗಲ್ಲ. ನೋಡೇ ಬಿಡೋಣ ಆ ಚೋಟುದ್ದ ಸುಬ್ಬಿನ ಅಥವಾ 7 ಕೆರೆ ನೀರು ಕುಡ್ದಿರೋ ಈ ಭಾರ್ಗವಿನ. ಎಲ್ಲಿ ಹೋದ ಸುಬ್ಬಿ? ಅಕ್ಕೋಶ್ ಅಂಕಲ್ ಬೇರೆ ಭಾರ್ಗವಿ ಆಂಟಿ ಕೆಟ್ಟವರು ಅಂತ ಅಪ್ಪನ್ ತೋರ್ಸಕ್ಕೆ ಈ ನಾಟಕ ಮಾಡಿಸ್ತಾ ಇದ್ದಾರೆ. ಆದ್ರೆ ನಾಟಕದಲ್ಲಿ ಆಕ್ಟ್ ಮಾಡ್ಬೇಕಾಗಿರೋ ನೀನೇ ಕಾಣ್ತಿಲ್ವಲ್ಲ. ಇಷ್ಟು ದಿನ ಸುಬ್ಬಿ ಏನೇ ಮಾತಾಡ್ತಿದ್ರು ನಂಗೆ ಗೊತ್ತಾಗ್ತಿತ್ತು. ಆದ್ರೆ ಇವತ್ತು ಯಾಕೆ ಹೀಗಾಗ್ತಿದೆ? ನೀನು ಹೇಗೆ ಹುಡುಕ್ಲಿ ಸುಬ್ಬಿ? ಭಾರ್ಗವ್, ಆಪರೇಷನ್ ಸುಬ್ಬಿ ಸಕ್ಸಸ್. ಬರೀ 6-4 ಬಾರ್ಸೋ ಬ್ಯಾಟ್ಸ್ಮನ್ನು ಔಟ್. ಏಯ್, ನಮ್ಮ ಬಾರ್ಗುನ್ ಎದುರಾಕೊಂಡ್ರೆ ಯಾವ ಥರ ಯಾರ್ಕರ್ ಬೀಳುತ್ತೆ ಅಂತ ಗೊತ್ತಾಯ್ತಾ? ಡ್ರಾಮಾ ಮಾಡ್ತೀಯ, ಡ್ರಾಮಾ. ಅಶೋಕನ್ ಮಾತು ಕೇಳ್ಕೊಂಡು ಎಲ್ಲಿ ಈಗ ಮಾಡು ನೋಡೋಣ. ಮಾಡು, ಮಾಡು ಮಾಡು, ಡ್ರಾಮಾ ಮಾಡು ನೋಡೋಣ. ಎಲ್ಲವೋ ಕೌರವೇಶ. ಮಾಡು, ಡ್ರಾಮಾ ಮಾಡು. ಹಾಂ, ಆಗಲ್ಲ, ಮಾಡು. ಐ ಚಿಕ್ಕಿ ಸಿಹಿ ಸಿಕ್ಕದ್ಲ? ಇಲ್ಲ ಅಶೋಕ್, ಎಲ್ಲೂ ಕಾಣಿಸ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಸೀತಾಗ ಏನಾದ್ರೂ ಗೊತ್ತಾದ್ರೆ ಅವಳು ಎಷ್ಟು ಗಾಬರಿ ಆಗ್ತಾಳೆ. ಇಲ್ಲ ಇಲ್ಲ, ಸೀತಂಗೆ ವಿಷಯ ಗೊತ್ತಾಗೋದು ಬೇಡ. ನಾನು ಯಾವುದಕ್ಕೂ ಮೇಕಪ್ ರೂಮ್ಗೆ ಹೋಗೊಂದ್ಸಲ ನೋಡ್ಕೊಂಬರ್ತೀನಿ. ದೇವ್ರೆ, ಹೇಗಾದ್ರೂ ಮಾಡಿ ನಮ್ ಸಿಹಿ ಸಿಗೋ ಹಾಗೆ ಮಾಡಪ್ಪ. ನಾನು ನೋಡ್ತೀನಿ ನಿನ್ನ ಡ್ರಾಮಾ ಜೂನಿಯರ್ಸ್ ಅದು ಹೇಗೆ ನಡೆಯುತ್ತೋ ಅಂತ. ಈ ಭಾರ್ಗವಿ ಆಂಟಿ ಏನಾದ್ರೂ ಸುಬ್ಬಿಗೆ ತೊಂದರೆ ಕೊಟ್ಟಿರ್ಬೋದಾ? ಯಾಕೆ ಸುಬ್ಬಿ ಎಲ್ಲೂ ಕಾಣ್ತಾ ಇಲ್ಲ? ಸುಬ್ಬಿ, ನನ್ನ ಮಾತು ನನ್ ಕೇಳಿಸ್ತಾ ಇದ್ಯಾ? ನನ್ನ ಒಂದ್ಸಲಿ ಕರಿ ಅಥವಾ ನೆನ್ಪು ಮಾಡ್ಕೋ. ನೀನ್ ಎಲ್ಲೇ ಇದ್ರು ನಾನು ಅಲ್ಲಿಗೆ ಬರ್ತೀನಿ. ನೀನ್ ಹೀಗ್ ಸುಮ್ಮನೆ ಇದ್ರೆ ನಂಗೇನು ಗೊತ್ತಾಗಲ್ಲ ಸುಬ್ಬಿ. ನನ್ನನ್ನ ಹುಡ್ಕಕ್ಕೂ ಆಗಲ್ಲ ಸುಬ್ಬಿ. ಯಾಕೆ ಹೀಗ್ ಮಾಡ್ತಿದ್ದಾಳೆ? ಯಾಕೆ ಇವಳನ್ನ ಕರೀತಿಲ್ಲ? ಸಿಹಿ